ಧರ್ಮಸ್ಥಳದಲ್ಲಿ ನಿನ್ನೆ ಸಿಕ್ಕಂತಹ 12 ಮೂಳೆಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ಸಾಗುತ್ತೆ, FSL ನ ಪಾತ್ರ ಏನು, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ನಾವು. ಡಾಕ್ಟರ್ ಅರುಣ್ ಸರ್, ಈಗ ಇನ್ನೊಂದು ಪ್ರಶ್ನೆ ಇರೋದು, ಪೋಸ್ಟ್ ಮಾರ್ಟಮ್ ಅನ್ನ ಮುಂಚೆ ಅಂದ್ರೆ ಆ ಗ್ರಾಮಸ್ಥರು ಹೇಳ್ತಾ ಇರೋದು, ನಾವು ಆ ಸ್ಪಾಟ್ ಅಲ್ಲಿ ಎಲ್ಲೆಲ್ಲಿ ನಮಗೆ ಹೆಣಗಳು ಅನ್ಐಡೆಂಟಿಫೈಡ್ ಸಿಗ್ತಾ ಇತ್ತು ಅಲ್ಲೇ ನಾವು ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಪ್ರಕ್ರಿಯೆ ಪ್ರಕಾರನೇ ಮುಗಿಸ್ಬಿಡ್ತಾ ಇದ್ವಿ ಅಂತ. ಸೊ ಸ್ಪಾಟ್ ಅಲ್ಲೇ ಎಲ್ಲಿ ಹೆಣ ಸಿಕ್ಕಿರುತ್ತೋ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಇವರು ಅನ್ನೋದಕ್ಕೆ ಏನ್ ಕುರುಹುಗಳಿರುತ್ತೆ, ಏನ್ ಸಾಕ್ಷಿ ಇರುತ್ತೆ? ಸ್ಕೆಲಿಟಲ್ ರಿಮೇಲ್ಸ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ ಈ ದೇಹ ಪೋಸ್ಟ್ ಮಾರ್ಟಮ್ಗೆ ಒಳಪಟ್ಟಿದೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಅಂತ? ಪೋಸ್ಟ್ ಮಾರ್ಟಮ್ ಕೆಲವು ಸಲ ನಾವು ಮಾಡ್ತೀವಿ, ಯಾಕಂದರೆ ಸ್ಪಾಟ್ ಆಟಾಪ್ಸಿ ಅಂತ ಹೇಳ್ತೀವಿ. ಸ್ಪಾಟ್ ಅಂದರೆ ಅದು ದೇಹನ ಸಾಗಿಸೋಕ್ಕಾಗೋದಿಲ್ಲ, ತುಂಬ ಶಿಥಿಲವಾಗಿರುತ್ತೆ, ತೊಗೊಂಡು ಹೋಗೋ ತನಕ ಎಲ್ಲ ಬಿದ್ದೋಗುತ್ತೆ ಅನ್ನೋಗಿದ್ರೆ ಅಲ್ಲೇ ಮಾಡ್ತೀವಿ. ಅದಕ್ಕೆ ಪೊಲೀಸ್ನವ್ರು ಅನುಕೂಲ ಮಾಡಿಕೊಡ್ತಾರೆ. ಅದರಲ್ಲಿ ನಾವು 3 ಕ್ಯಾವಿಟಿಗಳನ್ನು ಓಪನ್ ಮಾಡ್ತೀವಿ. ಇದು ಈ ಸ್ಕಲ್ ಇಟ್ಕೊಂಡಿದ್ದೀನಿ. ಈ ಸ್ಕಲ್ ಬೋನ್ ಏನಿರುತ್ತೆ ಇದನ್ನು ಈ ಥರ ಒಂದು ಎಲೆಕ್ಟ್ರಿಕ್ ಸಾ, ನಮ್ಮ ಸಂಸ್ಥೆ ಎಲೆಕ್ಟ್ರಿಕ್ ಸಾ ಇದೆ. ಸ್ಪಾಟ್ ಆಟಾಪ್ಸಿ ಅಂದರೆ ಎಲೆಕ್ಟ್ರಿಕ್ ಅನುಕೂಲ ಇಲ್ಲ ಅಂದರೆ ನಾವು ಒಂದು ಗರ್ಗಸದಲ್ಲಿ ಈ ಥರ ಕಟ್ ಮಾಡಿ ಸ್ಕಲ್ ಓಪನ್ ಮಾಡಬೇಕು. ಈ ಸ್ಕಲ್ ಸಿಕ್ಕಿದೆ ಮತ್ತು ಇದು ಗರ್ಗಸದಲ್ಲಿ ಓಪನ್ ಮಾಡಿರೋವಂಥದ್ದು ಇದೆ ಅಂದರೆ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ಒಂದು ಹೇಳ್ಬೋದು. ಸೆಕೆಂಡ್ ಒನ್ ಏನಂದರೆ ಎದೆ ಭಾಗ ಕೂಡ ನಾವು ಈ ಥರ ರಿಪ್ಸ್ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿ ಈ ಎದೆ ಮೂಳೆ ಸ್ಟರ್ನಮ್ ಬೋನ್ ಅಂತ ಹೇಳ್ತೀವಿ, ಅದನ್ನು ತೆಗೆದುಬಿಟ್ಟು ಒಳಗಡೆ ಇರೋ ಅಂಗಾಂಶಗಳನ್ನೆಲ್ಲ ಪರೀಕ್ಷೆ ಮಾಡೋದು. ಸಾಮಾನ್ಯವಾಗಿ ಎಕ್ಸಿಮೇಷನ್ ಇದ್ದಾಗ ಅದನ್ನೆಲ್ಲ FSL ಕಳಿಸೋವಂಥದ್ದು ಅವೆಲ್ಲ ಮಾಡ್ತೀವಿ. ಸೊ ಇವಾಗ ನಮಗೆ ಎದೆ ಪಕ್ಕೆಲುಬುಗಳು ಸಿಕ್ಕಿದೆ, ಅದು ಕೂಡ ಅಡ್ಡಾದಿಡ್ಡಿ ಕುಯ್ದಿದ್ರೆ ಏನೋ ಒಂದು ಕಲ್ಲು ಹಾಕಿ ಮಾಡಿದರೆ ಅದು ಬೇರೆ ಥರ ಇರುತ್ತೆ. ಒಂದು ಸ್ಕ್ಯಾಲ್ಪೆಲ್ ಅಂತ ಹೇಳ್ತೀವಿ, ನೈಫ್ ಅಂತ ಹೇಳ್ತೀವಿ, ನಮ್ಮ ಕಾರ್ಟಿಲೇಜ್ ನೈಫ್ ಅಂತ ಪೋಸ್ಟ್ ಮಾರ್ಟಮ್ ಮಾಡುವಾಗ ಅದನ್ನ ಹಿಡ್ಕೊಂಡು ಎರಡೂ ಕಡೆ ಏಕವಾಗಿ ಕಟ್ ಮಾಡಿರಬೇಕು. ಮತ್ತು ಎದೆ ಮೂಳೆನ ತೆಗೆದು ಒಳಗಡೆ ಪರೀಕ್ಷೆ ಎಲ್ಲ ಮಾಡಿರ್ತೀವಿ. ಮತ್ತು ತೊಡೆ ಮೂಳೆ, ಕಾಲು ಮೂಳೆ ಅದರಿಂದ ನಮಗೇನು ಮಾಹಿತಿ ಸಿಗೋದಿಲ್ಲ. ಪೋಸ್ಟ್ ಮಾರ್ಟಮ್ ಆದರೂ ಆಗದಿದ್ರು ಆ ಮೂಳೆಗಳನ್ನು ಇಂದ ನಮಗೇನು ಮಾಹಿತಿ ಸಿಗೋದಿಲ್ಲ. ಈಗ ಒಂದು ಪ್ರಶ್ನೆ ಮೂಡುತ್ತೆ ಸರ್, ಡಾಕ್ಟರ್ ಅರುಣ್ ಅವರು, ಒಂದು ಅಸ್ಥಿಪಂಜರ ಈ ಥರ ಬಂದಾಗ ಎಲ್ಲ ಎಕ್ಸಾಮಿನೇಷನ್ ಮಾಡಿ ಒಂದು ಒಪಿನಿಯನ್ ಕೊಡೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಇದು 3 ಹಂತದಲ್ಲಿ ಆಗುವಂಥದ್ದು. ಮೊದಲು ಗ್ರಾಸ್ ಆರ್ ಫಿಸಿಕಲ್ ಎಕ್ಸಾಮಿನೇಷನ್, ಮಾರ್ಫಾಲಜಿ ಅಂತ, ಅಂದರೆ ಭೌತಿಕವಾಗಿ ನೋಡಿಬಿಟ್ಟು ಇದು ಪುರುಷನದೋ ಮಹಿಳೆಯದೋ ವಯಸ್ಸು ಮತ್ತು ಅದರದ ಒಂದು ಗಾಯಗಳಿದ್ರೆ, ಫ್ರ್ಯಾಕ್ಚರ್ ಇದ್ದರೆ, ದಿಸ್ ಬಿಕಮ್ಸ್ ದ ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಏನಿದೆ ಅದು ಒಂದು ಅಡ್ವಾನ್ಸ್ ಟೆಕ್ನಾಲಜಿ. ಇಟ್ ಡಿಪೆಂಡ್ಸ್ ಅಪಾನ್ ಕೇಸ್ ಟು ಕೇಸ್, ಇಟ್ ಡಿಫರ್ಸ್. ಇವಾಗ ನಾನು ಹೇಳಿದೆ ಏಜ್, ಇದನ್ನು ನೋಡಿ ಹೇಳ್ಬೋದು ಅಂತ ಹೇಳಿದೆ. ಇದು ಈ ಥರ ಇರೋ ಅಂಥದ್ದು ಏನಂದರೆ ಈ ಸೇರ್ಕೊಂಡಿದ್ರೆ ಅದು ಗ್ರಾಸ್ ಎಕ್ಸಾಮಿನೇಷನ್, ಬರೀ ಗಂಡಿನ ನೋಡಿ ಮಾಡೋವಂಥದ್ದು. ಇದನ್ನೇ ತೊಗೊಂಡು ಅಡ್ವಾನ್ಸ್ಡ್ ಎಕ್ಸಾಮಿನೇಷನ್ ಮಾಡಿ ಅದು ಪ್ರತಿ ಕೇಸ್ಗೂ ಬೇಕಾಗೋದಿಲ್ಲ. ಏಜ್ ಇನ್ನೂ ಸ್ವಲ್ಪ ರೇಂಜನ್ನು ಕಮ್ಮಿ ಮಾಡಿ ಹೇಳ್ಬೋದು. ಅದಕ್ಕೆ FSL ಅನ್ನಲ್ಲಿ ಬೇರೆ ಬೇರೆ ಟೆಸ್ಟ್ಗಳಿರುತ್ತೆ. ಅಂದರೆ ಅದಕ್ಕೆ ಅಬ್ಸಾರ್ಪ್ಷನ್ ಎಲ್ಯೂಷನ್ ಟೆಕ್ನಿಕ್ ಅಂತ ಹೇಳ್ತಾರೆ. ಬೇರೆ ಬೇರೆ ಟೆಸ್ಟನ್ನು ಹಾಕಿ ಅದನ್ನು ಏಜನ್ನು ಇನ್ನೂ ಸ್ವಲ್ಪ ಮೋರ್ ಅಕ್ಯುರೇಟ್, ಬಿಕಾಸ್ ಗ್ರಾಸ್ ಅದ್ರ ನೆಕ್ಸ್ಟು ಇದು ಏನು ಅನಾಲಿಟಿಕಲ್ ಎಕ್ಸಾಮಿನೇಷನ್, ಅದಕ್ಕೆ ಮೇಲ್ಪಟ್ಟು DNA ಅಂತ ಏನು ಹೇಳ್ತೀವಿ, ಅದು ಈ ಲಾಂಗ್ ಬೋನ್ಸ್ ಇರುತ್ತೆ. ಈ DNA ಅನಾಲಿಸಿಸ್ಗೆ ಟೈಮ್ ತೊಗೊಳುತ್ತೆ. ಇದಕ್ಕೆ ಎಕ್ಸ್ಪೆನ್ಸು ಆಗುತ್ತೆ, ಎಕ್ಸ್ಪರ್ಟೈಸು ಬೇಕಾಗುತ್ತೆ. ಬೆಂಗಳೂರಿನಲ್ಲಿ, ಹೈದರಾಬಾದ್ನಲ್ಲಿ ಮಾಡುವಂಥ ಸವಲತ್ತುಗಳಿರುತ್ತೆ. ಈ ಥರ ಲಾಂಗ್ ಬೋನ್, ತೊಡೆ ಮೂಳೆ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಒಳಗಡೆ ಅಸ್ಥಿ ಮಜ್ಜೆ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಬೋನ್ ಮ್ಯಾರೋ ಅಂತ. ಆ ಬೋನ್ ಮ್ಯಾರೋ ತೆಕ್ಕೊಂಡು ಅದರಿಂದ DNA ಪ್ರೊಫೈಲಿಂಗ್. ಸೊ ವಾಟ್ ಐ ಟೋಲ್ಡ್ ಈಸ್, ಫಸ್ಟು ಬರಿಗಣ್ಣಿನ ಮಾಡೋವಂಥದ್ದು, ಸೆಕೆಂಡು ಒಂದು ಇದು ಅನಾಲಿಸಿಸ್ ಮಾಡುವಂಥದ್ದು, ಥರ್ಡ್ ಈಸ್ DNA ಪ್ರೊಫೈಲಿಂಗ್. ಇದು ಎಲ್ಲ ಆಗಬೇಕು ಅಂದರೆ ಏನಿಲ್ಲ, ಕನಿಷ್ಠ ಏನಿಲ್ಲ ಅಂದರೂ ಒಂದು ನಾಟ್ ಅರ್ಲಿಯರ್ ದ್ಯಾನ್ 1 month ಅಂತ ಹೇಳ್ಬೋದು ನಾನು. ಅಪ್ಪರ್ ಲಿಮಿಟ್ ಐ ಕಾಂಟ್ ಬಿ ಟೆಲಿಂಗ್. 1 ತಿಂಗಳಿಗಿಂತ ಬೇಗ ಆಗೋದಿಲ್ಲ ಅಂತ ಹೇಳ್ಬೋದು. ಎಸ್ ಡಾಕ್ಟರ್ ಅನ್ನು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದ ತಮಗೆ. ತುಂಬ ವಿಚಾರಗಳು ಅಂದರೆ ಹೇಗಾಗುತ್ತೆ ಅಂತಕ್ಕಂಥ ಕುತೂಹಲ ವೀಕ್ಷಕರಿಗಿತ್ತು. ಆ ಕುತೂಹಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಾ, ಧನ್ಯವಾದ ಸರ್ ತಮಗೆ. JSS ಮೆಡಿಕಲ್ ಕಾಲೇಜು ವಿಧಿವಿಜ್ಞಾನ ಪ್ರೊಫೆಸರ್ ಡಾಕ್ಟರ್ ಅರುಣ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದರು. ಇಲ್ಲಿ ತನಕ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರು. ಸೊ ಈಗ ಒಂದು ಪುಟ್ಟ ವಿರಾಮವನ್ನು ತಗೊಂಡ, ವಿರಾಮದ ನಂತರ ಪೊಲೀಸ್ ಆ್ಯಂಗಲ್ ಆ್ಯಂಡ್ ಪೊಲೀಸ್ ಇನ್ವೆಸ್ಟಿಗೇಷನ್ ಆಫ್ಟರ್ DNA ಹೇಗಾಗುತ್ತೆ, ಏನು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ.